ಬಸವಣ್ಣ ಗಂಗಾಂಬಿಕೆಯ ಜೊತೆಗೆ ಮದುವೆಯಾತು. ಬಸವಣ್ಣವ್ರದ್ದು ಕೂಡಲ ಸಂಗಮಕ್ಕೆ ಬಂದರು. ಸ್ವಲ್ಪ ದಿನಗಳಲ್ಲಿ ಗಂಗಾಂಬಿಕೆಯ ತಂದೆಯಾಗಿರ್ತಕ್ಕಂಥ ಬಲದೇವ ಮಂತ್ರಿಗಳು ಲಿಂಗೈಕ್ಯರಾದರು. ಇತ್ತ ಮಂಗಳ ವೇಳೆಯಲ್ಲಿರ್ತಕ್ಕಂಥ ರಾಜ ಬಿಜ್ಜಳನಿಗೆ ಬಲದೇವ ಮಂತ್ರಿ ಏನು ಜವಾಬ್ದಾರಿಯಿಂದ ರಾಜ್ಯದ ಬೊಕ್ಕಸದ ವ್ಯವಹಾರವನ್ನು ನೋಡ್ತಿದ್ನಲ್ಲ, ಇನ್ನು ಅಂಥ ಪ್ರಾಮಾಣಿಕ ವ್ಯಕ್ತಿ ಯಾರು ಸಿಗುತ್ತಾರ ಅಂತ ತಿಳ್ಕೊಂಡು ಹುಡುಕಲಾಗಿ ಬಸವಣ್ಣನೇ ಯೋಗ್ಯ ಅಂತ ತಿಳ್ಕೊಂಡು ತೀರ್ಮಾನಕ್ಕೆ ಬಂದು ಪತ್ರ ಕೊಟ್ಟು ಕಳಿಸ್ತಾನ. ಕೂಡಲ ಸಂಗಮಕ್ಕ ನೀವು ಕರಣಿಕರಾಗಿ ಅಂದ್ರೆ ಲೆಕ್ಕ ಪತ್ರವನ್ನು ಇಡತಕ್ಕಂಥ ಅಧಿಕಾರಿಯಾಗಿ ನೀವು ಸೇವೆ ಸಲ್ಲಿಸಲಿಕ್ಕೆ ಮಂಗಳವೇಡೆಗೆ ಬರಬೇಕು. ಬಸವಣ್ಣವರಿಗೆ ಹೋಗಾಕ ಮನಸ್ಸಿಲ್ಲ. ಯಾಕೆ? ವಯೋವೃದ್ಧರಾಗಿರ್ತಕ್ಕಂಥ ಗುರುಗಳನ್ನ ಬಿಟ್ಟು ತನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಸಂಗಮನಾಥನನ್ನ ಬಿಟ್ಟು ಹೋಗಾಕ ಮನಸ್ಸಿಲ್ಲ. ಕನಸಿನಲ್ಲಿ ಬಂದು ಸಂಗಮನಾಥ ಹೇಳ್ತಾನ, ನಡೆಯಯ್ಯ ನಡೆ ಮಗನೇ, ನಡೆ ಕಂದ ಬಸವಣ್ಣ, ಪೊಡವಿ ಗಧಿಪತಿಯಾಗಿ ಬಾಳೆನ್ನ ಬಸವಣ್ಣ, ಕರೆದರೆ ಓ ಎನ್ನುವೆ. ನೀ ಯಾವಾಗ ಕರಿತಿ ಅವಾಗ ಬರ್ತೀನಪ್ಪ, ನೀ ಯಾವಾಗ ನೆನಿತಿ ಅವಾಗ ನಿನ್ನ ಮುಂದೆ ಇರ್ತೀನಪ್ಪ. ನೀ ಸಂಗಮಕ್ಕೆ ನೀ ಒಬ್ಬನೇ ಹೋಗ್ತಾ ಇಲ್ಲ, ನಿನ್ನ ಜೊತೆಯೊಳಗೆ ನಾನೂ ಬರ್ತೀನಪ್ಪ. ಅದಕ್ಕೆ ನೀನು ಮಂಗಳ ವೇಳೆಗೆ ಹೋಗು ಅಂತ ತಿಳ್ಕೊಂಡು ಶಿವ ಅಪ್ಪಣೆ ಮಾಡ್ದ. ಆ ಪ್ರಕಾರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಗಂಗಾಂಬಿಕೆಯೊಂದಿಗೆ ಅಕ್ಕನಾಗಿರ್ತಕ್ಕಂಥ ನಾಗಮ್ಮಳೊಂದಿಗೆ ಎಲ್ಲಿಗೆ ಬಂದರು ತಂಗಿಯವರು? ಯಾವ ಊರಿಗೆ ಬಂದರು? ಮಂಗಳ ವೇಳೆಗೆ ಬಂದರು. ಮಂಗಳ ವೇಳೆಗೆ ಬಂದ ತಕ್ಷಣ ರಾಜನಿಗೆ ಬಹಳ ಸಂತೋಷ ಆತು. ಯಾಕ? ಬಲದೇವ ಮಂತ್ರಿಯ ಅಳಿಯನಾಗಿರ್ತಕ್ಕಂಥ ಬಸವಣ್ಣನೇ ಬಂದಾನ ಅಂತಂದ್ರ ನನಗೆ ಇನ್ನು ರಾಜ್ಯದ ಚಿಂತೆ ಇಲ್ಲ, ಬೊಕ್ಕಸದ ಚಿಂತೆ ಇಲ್ಲ. ಹೀಗೆ ಆ ಬಸವಣ್ಣನವರಿಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ರು. ರಾಜಾತಿಥ್ಯ ದೊರೀತು. 4-6 ತಿಂಗಳು ಕಳೆದಿರಲಿಲ್ಲ. ಬಸವಣ್ಣನವರು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ತಮ್ಮ ಕಾಯಕವನ್ನ ಮಾಡಕತ್ತಾರ. ಏನಂತ? ಆನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ಸದಾ ಗುರು ಲಿಂಗ ಜಂಗಮರ ಭಕ್ತನಾಗಿರತಕ್ಕಂಥ ಬಸವಣ್ಣ ಇವತ್ತು ಒಬ್ಬ ರಾಜನ ಹತ್ರ ಒಬ್ಬ ಅಧಿಕಾರಿಯಾಗಿ ಸೇವೆ ಮಾಡಕತ್ತಾರ ಅಂತಂದ್ರ ಯಾವ ಕಾರಣಕ್ಕಾಗಿ? ಗುರು ಲಿಂಗ ಜಂಗಮಕ್ಕಾಗಿ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನೋ ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆ ಕೂಡಲ ಸಂಗಮ ದೇವ. ನಾ ಏನು ಸತ್ಯ ಶುದ್ಧ ಕಾಯಕ ಮಾಡಕತ್ತೀನಲ್ಲ, ಈ ಕಾಯಕ ಮಾಡಿದರ ಫಲವಾಗಿ ಏನು ಒಂದಿಷ್ಟು ನನಗ ಹಣ ಅಥವಾ ನೀವೇನಂತೀರಿ ಅದಕ್ಕೆ ಸಂಬಳ ಪಗಾರ ಅಂತೀರಲ್ಲ, ಅದೇನು ಸೊಮ್ಮು ಬರ್ತದ ಅದು ಗುರುಲಿಂಗ ಜಂಗಮಕ್ಕೆ ನಾನು ಧಾರೆಯನ್ನ ಎರಿತೀನಿ ಅಂತ ತಿಳ್ಕೊಂಡು ದಾಸೋಹವನ್ನ ಮಾಡ್ತಾ ಮಾಡ್ತಾ ಕಾಯಕವನ್ನ ಮಾಡ್ತಾ ಇದ್ದಾರೆ ವಿಶ್ವಗುರು ಬಸವಣ್ಣನವರು. ಒಂದು ದಿವಸ ಏನಾಗ್ಯದ ಅಂತಂದ್ರ ರಾತ್ರಿ 10 ಗಂಟೆ ಸಮಯ. ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ಊಟವನ್ನ ಮುಗಿಸಿ ತನ್ನ ಪ್ರಾಂಗಣದಲ್ಲಿ ತಿರುಗಾಡತಕ್ಕಂತಹ ಸಂದರ್ಭದೊಳಗ ಏನು ಕಾರ್ಯಾಲಯ ಇತ್ತಲ್ಲ, ಆ ಕಾರ್ಯಾಲಯ ಒಳಗೆ ಇನ್ನೂ ದೀಪ ಉರಿಯಕತ್ತಿತ್ತು. ದೀಪ ಹಂಗ ಹಚ್ಚಿ ಹೋಗ್ಯಾರಲ್ಲ ಬಸವಣ್ಣನವರು ಕಾರ್ಯಾಲಯದೊಳಗ. ಹೋಗಿ ದೀಪನಾದ್ರೂ ಆರಿಸ್ಬೇಕು ಅಂತ ತಿಳ್ಕೊಂಡು ರಾಜ ಬಿಜ್ಜಳ ಆ ಕಾರ್ಯಾಲಯ ಕಡೆ ಅಂದ್ರೆ ಆಫೀಸಿನ ಕಡೆ ಬರ್ತಕ್ಕಂಥ ಸಂದರ್ಭ ಇಣಿಕಿ ನೋಡ್ತಾರ. ಒಳಗಡೆ ಬಸವಣ್ಣನವರು ಇನ್ನೂ ಲೆಕ್ಕಪತ್ರ ಮಾಡ್ಕೊಂತ ಕುಂತಾರ. ಅವ್ರ ಹತ್ರ ಬಂದು, ಏನ್ರಿ ಬಸವಣ್ಣವರ, ಹೊಸದಾಗಿ ಮದುವೆಯಾಗಿ ಇನ್ನೂ 4-6 ತಿಂಗಳಾಗಿಲ್ಲ, ಬೇಗ ಮನೆಗೆ ಹೋಗ್ಬೇಕು, ಹೆಂಡತಿ ಹಾದಿ ನೋಡ್ತಿರ್ತಾಳ, ನಿಮ್ಮ ಅಕ್ಕ ಹಾದಿ ನೋಡ್ತಿರ್ತಾಳ, ರಾತ್ರಿ 10 ಗಂಟೆ ಆದ್ರೂ ಕೂಡ ಇನ್ನೂ ನೀವು ಕಾರ್ಯಾಲಯದೊಳಗೆ ಇನ್ನೂ ನೀವು ಕಾಯಕ ಮಾಡ್ಕೊಂತ ಕುಂತಿರಲ್ಲ ಅಂತ ತಿಳ್ಕೊಂಡು ಯಾವಾಗ ರಾಜ ಬಿಜ್ಜಳ ಅಂದ್ರು ಆವಾಗ ಬಸವಣ್ಣನವರಂತಾರ, ದಯಮಾಡಿಸ್ಬೇಕು ಪ್ರಭುಗಳು, ದಯಮಾಡಿಸ್ಬೇಕು, ಬರಬೇಕು ಅಂತ ತಿಳ್ಕೊಂಡು ಅಲ್ಲಿ ಕುರ್ಚಿ ಮೇಲೆ ಅವರನ್ನ ಕುಂಡ್ರಿಸಿ, ಏನು ಇಲ್ರಿಪ್ಪ, ಈಗ 1 ತಿಂಗಳ 2 ತಿಂಗಳಾತು, ರಾಜ್ಯದ ಬೊಕ್ಕಸಕ್ಕ
ನಾನಾ ಕಡೆಯಿಂದ ಅನೇಕ ರೀತಿಯ ದವಸ ಧಾನ್ಯ ರೊಕ್ಕ ರೂಪಾಯಿ ಸಾಕಷ್ಟು ಬರಕತ್ತದ. ಹಿಂಗಾಗಿ ಅವೆಲ್ಲ ಕಾಗದ ಪತ್ರ ಅವೆಲ್ಲ ಲೆಕ್ಕ ಪತ್ರ ಇಡುದ್ರೊಳಗ ನನಗೆ ಸಮಯವೇ ಇನ್ನೂ ಸಾಕಾಗ್ತಾ ಇಲ್ಲ. ಅದ್ರ ಸಲುವಾಗಿ ಇವತ್ತು ಕೆಲಸ ಭಾಳ ಇತ್ರಪ್ಪ, ಅದಕ್ಕೆ ನಾನು ಬರ್ಕೊಂತ ಕುಂತೀನಿ. ಹೌದೇನು ಬಸವಣ್ಣ? ನಿನ್ನ ಕಾಲ್ಗುಣ ಬಸವಣ್ಣ, ನಿನ್ನ ಕಾಲ್ಗುಣ. ಮೊದಲ ಸಾಕಷ್ಟು ಏನು ಇಲ್ಲಿ ಸಂಪತ್ತಿನ ಹೊಳೆ ಹರಿತಾ ಇರಲಿಲ್ಲ. ನೀ ಯಾವಾಗ ನನ್ನ ರಾಜ್ಯಕ್ಕೆ ಬಂದು ಈ ಮಂಗಳ ವೇಳೆಗೆ ಬಂದು ನಿನ್ನ ಕಾಲ್ಗುಣದ ಬಲದಿಂದ ಇಲ್ಲಿ ಅನೇಕ ದವಸ ಧಾನ್ಯ ರೊಕ್ಕ ರೂಪಾಯಿ ಬರೆಯಕತ್ತದ. ಅಲ್ಲಿ ಏನಾತು, ಇಲ್ಲೇನಾತು, ಆ ಕಡೆಯಿಂದ ಎಷ್ಟು ಬಂತು, ಈ ಕಡೆಯಿಂದ ಎಷ್ಟು ಬಂತು, ಎಲ್ಲ ಕೇಳ್ತಾ ಕೇಳ್ತಾ ಏನು ಮಾಡ್ದ ರಾಜ ಅಂತಂದ್ರ, ಹೌದು ಬಸವಣ್ಣ, ಮತ್ತ ನಿಮ್ಮ ಮನ್ಯಾಗ ನಿನ್ನ ಧರ್ಮಪತ್ನಿ ಹೆಂಗದಾರಪ್ಪ, ನಿಮ್ಮ ಅಕ್ಕನಾಗಿರ್ತಕ್ಕಂಥ ನಾಗಮ್ಮ ತಾಯಿಯವ್ರಿಗೆ ಹೆಂಗದಾರ, ಮತ್ತು ನಿಮ್ಮ ಅಕ್ಕನಿಗೆ ಒಂದು ಮಗು ಆಗ್ಯದಂತ ಕೇಳಿನಿ, ಚೆನ್ನ ಬಸವಣ್ಣ ಅಂತ ಹೆಸರಿಟ್ಟಾರಂತ ಕೇಳಿನಿ, ಮತ್ತು ಆ ಮಗು ಹೆಂಗದ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣನವರ ಒಂದು ವೈಯಕ್ತಿಕ ಜೀವನದ ಅಲ್ಲಿ ವಿಚಾರಗಳು ನಡೀತೋ ಆವಾಗ ಬಸವಣ್ಣವ್ರು ಏನಂದ್ರಂತ, ಪ್ರಭುಗಳೇ ಸ್ವಲ್ಪ ತಡೀರಿ ಅಂತ ತಿಳ್ಕೊಂಡು ಯಾವ ದೀಪ ಉರಿಯಕತ್ತಿತ್ತಲ್ಲ ಆ ಉರಿತಾ ಇರ್ತಕ್ಕಂಥ ದೀಪವನ್ನ ಆರಿಸಿ ಪಕ್ಕದೊಳಗೆ ಇನ್ನೊಂದು ದೀಪ ಇತ್ತು, ಆ ದೀಪ ಹಚ್ಚಿದ್ರಂತ. ಈಗ ಹೇಳ್ರಪ್ಪ, ನಮ್ಮ ಮನೆತನದ ಏನು ವಿಚಾರ ಕೇಳೋದಿದ್ರು ಕೇಳ್ರಪ್ಪ ಅಂತ ಬಸವಣ್ಣವ್ರು ಅಂತಾರಂತ. ಇದು ಆಶ್ಚರ್ಯ ಆತು ರಾಜನಿಗೆ. ಏನು ಬಸವಣ್ಣ, ಆ ದೀಪ ಭಾಳ ಚಲೋನೇ ಉರಾಕತ್ತಿತ್ತು, ಎಣ್ಣೆ ಚಲೋ ಇತ್ತು, ಬತ್ತಿ ಚಲೋ ಇತ್ತು, ಬೆಳಕು ಬಹಳ ಚಲೋ ಇತ್ತು. ಆ ಉರಿತಾ ಇರ್ತಕ್ಕಂಥ ದೀಪವನ್ನ ಆರಿಸಿ ಮತ್ತೊಂದು ದೀಪ ಯಾಕೆ ಹಚ್ಚಿದಿ ಬಸವಣ್ಣ? ಆವಾಗ ಬಸವಣ್ಣವ್ರಂತಾರಂತ, ಪ್ರಭುಗಳೇ, ಆ ದೀಪ ರಾಜ್ಯದ ಬೊಕ್ಕಸದ ಹಣದಿಂದ ಉರಿತಕ್ಕಂಥ ದೀಪ. ಆ ದೀಪದ ಬೆಳಕಿನೊಳಗ ಈ ಮಂಗಳ ವೇಳೆಯ ರಾಜ್ಯದ ಹಿತಚಿಂತನೆಯನ್ನ ಮಾಡಬೇಕೇ ಹೊರತು ನನ್ನ ವೈಯಕ್ತಿಕ ನಂದಾಗ್ಲಿ ನನ್ನ ಹೆಂಡತಿದಾಗ್ಲಿ ನನ್ನ ಪರಿವಾರದ ವಿಷಯ ಮಾತನಾಡಬಾರ್ದು. ನನ್ನ ಪರಿವಾರದ ವಿಷಯ ಮಾತನಾಡಲಿಕ್ಕೆ ರಾಜ್ಯದ ಬೊಕ್ಕಸದ ಎಣ್ಣೆ ಹಾಳಾಗಬಾರ್ದು ಅಂತ ತಿಳ್ಕೊಂಡು ನನ್ನ ವೈಯಕ್ತಿಕ ಹಣದಿಂದ ತಂದಿರತಕ್ಕಂಥ ಈ ಎಣ್ಣೆಯೊಳಗೆ ಈ ದೀಪ ಉರಿಬೇಕು ಅಂದ್ರವರು ಬಿಜ್ಜಳ ರಾಜರು. ಏನು ಬಹಳ ಆದ್ರೂ 4-5 ಹನಿ ಉರಿದೀತು ದೀಪ. ರಾಜ್ಯದ ಬೊಕ್ಕಸದ ಹಣದಿಂದ 4-5 ಹನಿಯೂ ಕೂಡ ಎಣ್ಣೆ ಹಾಳಾಗಬಾರ್ದು ಎಂಬತಕ್ಕಂಥ ದೂರದೃಷ್ಟಿ ಬಸವಣ್ಣಂದ ಅದ ಅಂದ ಬಳಕ, ಅಬ್ಬಾ ಎಂಥ ಪ್ರಾಮಾಣಿಕ ಬಸವಣ್ಣ, ಎಂಥ ದಕ್ಷ ಬಸವಣ್ಣ, ಇಂಥ ಪ್ರಾಮಾಣಿಕ ವ್ಯಕ್ತಿಯನ್ನೇ ನನ್ನ ಜೀವನದೊಳಗೆ ನಾನು ನೋಡಿಲ್ಲಲ್ಲ ಅಂತ ತಿಳ್ಕೊಂಡು ರಾಜ ವಿಚಾರ ಮಾಡಕತ್ತಂತ. ಹೌದಲ್ರಿಪ್ಪ, ಸರ್ಕಾರದ ಹಣದೊಳಗ ಏನೇ ಇದ್ರೂ ಕೂಡ ಸರ್ಕಾರದ ಕೆಲಸವೇ ಆಗಬೇಕು, ಜನಪರ ಕೆಲಸವೇ ಆಗಬೇಕು. ಆದ್ರೆ ಸರ್ಕಾರದ ಹಣದೊಳಗ ನಾನಾಗ್ಲಿ ನನ್ನ ಹೆಂಡತಿ ಮಕ್ಕಳು ನಮ್ಮ ಸ್ವಾರ್ಥವನ್ನ ಸಾಧಿಸಬಾರದು ಅಂತಾರ ಬಸವಣ್ಣವರು. ಸತ್ಯ ಶುದ್ಧ ಕಾಯಕದಿಂದ ಏನು ನಾವು ದುಡಿತೀವಿ ಅದರೊಳಗೆ ನಾವು ಬದುಕಬೇಕು. ಆದ್ರೆ ನಮ್ಮ ವೈಯಕ್ತಿಕ ಜೀವನದ ಸಲುವಾಗಿ ಯಾವ ಹಣದ ಮೇಲೆ ನಮ್ಮ ಅಧಿಕಾರ ಇಲ್ಲ ಆ ಹಣ ನಾವು ಬಳಕೆ ಮಾಡ್ಕೋಬಾರ್ದು, ಅದು ದುರ್ಬಳಕೆ ಮಾಡ್ಕೊಂಡಂಗ ಆಗ್ತದ ಅಂತ ಇಷ್ಟೊಂದು ವಿಚಾರವಾದಿ ಬಸವಣ್ಣ. ಈಗ ಅದಾರೇನ್ರಪ್ಪ ಇಂಥ ಜನ? ಸಿಗ್ತಾರೇನ್ರಿವ? ಒಂದೂರಿಗೆ ಸುಡುಗಾಡಿಸಿದ್ದು ಬಂದಂತ, ಬರ್ರಿ 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 ನಾನು ಮಜಾ ತೋರಿಸ್ತೀನಿ, ನಾನು ಅದ್ಭುತ ಮಾಡಿ ತೋರಿಸ್ತೀನಿ ಅಂತ ತಿಳ್ಕೊಂಡು ಕರೆದಂತ. ಇನ್ನು ಸುಡುಗಾಡಿಸಿದ್ದು ಬಂದಾರಂತಂದ್ರೆ ಮತ್ತೆ 4 ಮಂದಿ ಕೂಡುದ ಅಲ್ಲ, 4-6 ಮಂದಿ ಕೂಡಿದ್ರು, ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಕೂಡಿದ್ರು. ಏನು ತೋರಿಸ್ತಂದ್ರೆ ಅವ್ರ ಹುಡುಗರು ಇವ ಇಟ್ಟು ಕಲ್ಲು ನುಂಗಾಕತ್ತ, ಇಷ್ಟೊಂದು ಮುಳ್ಳು ನುಂಗಾಕತ್ತ, ಇಷ್ಟು ಗಾಜು ನುಂಗಾಕತ್ತ, ಏನೇನೋ ನುಂಗದ. ಯಾರಿಗೂ ಆಶ್ಚರ್ಯ ಆಗ್ಲಿಲ್ಲ, ಯಾರು ಟಾಳಿ ಹೊಡಿಲಿಲ್ಲ. ಅವಾಗ ಅವ ಸುಡುಗಾಡಿಸಿದ್ದ ಅಂದ, ಅಲ್ಲೋ ಮಾರಾಯ, ದೊಡ್ಡ ದೊಡ್ಡ ಕಲ್ಲು ನುಂಗಾಕತ್ತೀನಿ, ಗಾಜು ನುಂಗಾಕತ್ತೀನಿ, ಮುಳ್ಳು ನುಂಗಾಕತ್ತೀನಿ, ಇಟ್ಟು ದೊಡ್ಡ ಕಾಯಿ ನುಂಗಾಕತ್ತೀನಿ, ನಿಮಗೆ ಯಾರಿಗೂ ಆಶ್ಚರ್ಯ ಆಗವಲ್ದೇನು? ನಿಮಗೇನು ಚಪ್ಪಾಳೆ ಹೊಡಿಬೇಕು ಅಂತ ಅನಿಸವಲ್ದೇನು ಅಂತ ತಿಳ್ಕೊಂಡು ಆ ಸುಡುಗಾಡಿಸಿದ್ದು ಕೇಳಿದಾಗ ಆ ಊರಾಗಿಂದ ಒಂದು ಹುಡುಗ ಅಂತಂತ, ನೀ ಎಟ್ಟು ನುಂಗಿಯೋ ಮಾರಾಯ? ನಮ್ಮ ಊರಾಗ ಘಟಾರಕ್ಕೆ ಘಟಾರ ನುಂಗವ್ರದಾರ, ರಸ್ತಾಕ ರಸ್ತಾನ ನುಂಗವ್ರದಾರ, ಸೊಸೈಟಿಗೆ ಸೊಸೈಟಿನ ನುಂಗವ್ರದಾರ, ಪಂಚಾಯತಿಗೆ ಪಂಚಾಯತಿನ ನುಂಗವ್ರದಾರ. ನಿನ್ನ ಕಲ್ಲು ನುಂಗಿದ್ದು ನಮಗೇನು ಆಶ್ಚರ್ಯ ಆಗಬೇಕು ಅಂತ ಹೇಳಂದಂತ ಹುಡುಗ.
ಇವತ್ತಿನ ದಿನಮಾನದ ಪರಿಸ್ಥಿತಿ ರೀಪ. ಆದ್ರೆ ಅವಾಗ ಹಂಗಿದ್ದಿದ್ದಿಲ್ಲ. ಪ್ರಾಮಾಣಿಕತೆ ಅಂತಂದ್ರೆ ಪ್ರಾಮಾಣಿಕತೆ, ಬಹಳ ದಕ್ಷತೆ ಇರ್ತಿತ್ತು. ಅವಾಗ ಲಂಚ ಅಂಥದ್ದು ಇಂಥದ್ದು ಕೇಳಬೇಡ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಸರು ಕೇಳಿರಿ ತಂಗಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲಹಾಬಾದದೊಳಗ ಕಾಂಗ್ರೆಸ್ ಆಫೀಸ್ನೊಳಗೆ ಅವ್ರಿಗೊಂದು ನೌಕರಿ ಹತ್ತದ. ನೋಡ್ರಿ, ನಮ್ಮ ದೇಶದೊಳಗೂ ಕೂಡ ಎಂತೆಂಥ ಪ್ರಾಮಾಣಿಕ ವ್ಯಕ್ತಿಗಳು ಇದ್ರು ಅನ್ನೋದಕ್ಕೆ ಸುಮ್ಮನೆ ಒಂದು ಉದಾಹರಣೆ ಕೊಡಕತ್ತೇನೆ. ತಿಂಗಳ ಪಗಾರ ಎಷ್ಟು ತಂಗಿ? ಆಗಿನ ಕಾಲದೊಳಗ 40 ರೂಪಾಯಿ. 40 ರೂಪಾಯಿ ದುಡಿತಿದ್ರು, ಪ್ರಾಮಾಣಿಕತೆಯಿಂದ ದುಡಿತಿದ್ರು. ತಿಂಗಳಾದ ಕೂಡಲೇ 40 ರೂಪಾಯಿ ಪಗಾರ ಸಿಗ್ತಿತ್ತು. ತರ್ತಿದ್ರು, ಹೆಂಡತಿ ಕೈಯಾಗ ಕೊಡ್ತಿದ್ರು. ಬಂದು 5 ತಿಂಗಳಾಗಿತ್ತು. 5 ತಿಂಗಳಾದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಒಬ್ಬ ಗೆಳೆಯ ಬಂದ. ಏನೋ ಗೆಳೆಯ, ನಾ ಬಹಳ ತೊಂದರೆಯೊಳಗದೀನಿ, ನನಗೊಂದು 50 ರೂಪಾಯಿ ನೀ ಸಹಾಯ ಮಾಡ್ತೀಯೇನೋ ಅಂತ ತಿಳ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರಿಗೆ ಗೆಳೆಯ ಕೇಳ್ದ. ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಂತಾರ, ಇಲ್ಲ ಗೆಳೆಯ, ನನಗೆ ಇರಾಕ 40 ರೂಪಾಯಿ ಪಗಾರ ಅದ. 40 ರೂಪಾಯಿ ಪಗಾರದೊಳಗೆ ಒಂದು ತಿಂಗಳು ನಾನು ಮನೆ ನಡೆಸ್ಬೇಕು. ನಿನ್ನ ಹತ್ರ ನಿನಗೆ ಕೊಡಾಕ ನನ್ನ ಹತ್ರ ಏನೂ ದುಡ್ಡಿಲ್ಲ ಅಂತ ತಿಳ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಹೇಳದ್ರಂತ. ಇಷ್ಟು ಹೇಳುದ ತಡ ಒಳಗಿರ್ತಕ್ಕಂಥ ಹೆಂಡತಿ, ರೀ ಬರ್ರಿ ಇಲ್ಲಿ ಒಳಗ ಅಂತ ತಿಳ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರನ್ನ ಕರೆದ್ರಂತ. ಯಾಕಂತ ಒಳಗೆ ಹೋದ್ರಂತ. ಇಲ್ಲ, ಮತ್ ನಿಮ್ ಗೆಳೆಯ ಒಂದು 50 ರೂಪಾಯಿ ಕೇಳಕತ್ತಾನ, ತೊಂದ್ರೆ ಒಳಗದಾನಂತ, ನನ್ನ ಹತ್ರ ಅದವ ಕೊಡ್ಲೇನ್ರಿ ಅಂತ ಕೇಳಿದ್ಳಂತ ಹೆಂಡತಿ. ಯಾರು ಬೇಡ ಅಂತಾರ ಮಾರೈತಿ, ಮೊದಲು ಕೊಡು ಅಂತ ತಿಳ್ಕೊಂಡು ಅಂದಾಗ ಕೊಟ್ಟಳಂತ. ಅದನ್ನ ಗೆಳೆಯಾಗ ಕೊಟ್ರಂತ. 50 ರೂಪಾಯಿ ಇದ್ದು ತಗೋರಪ್ಪ ಅಂತ ತಿಳ್ಕೊಂಡು ಕೊಟ್ಟಾಗ ಗೆಳೆಯ ಖುಷಿಯಿಂದ ಹೋದ ಅಂತ. ಒಳಗೆ ಬಂದು ಕೇಳ್ತಾರ, ಅಲ್ಲ ನಿನ್ನ ಹತ್ರ 50 ರೂಪಾಯಿ ಎಲ್ಲಿಂದ ಬಂದು? ಅವಾಗ ಹೆಂಡತಿ ಅಂತಾಳಂತ, ತಿಂಗಳ ಪಗಾರ ಮುಗಿದು ಕೂಡ್ಲೇನೆ ನೀವೇನ್ ಮಾಡ್ತಿದ್ರಿ? ಯಾವಾಗ ನಿಮ್ಮ ತಿಂಗಳ ಪಗಾರ ಆಗ್ತಿತ್ತು ತಂದು ನನ್ನ ಕೈಯಾಗ ಕೊಡ್ತಿದ್ರಿ ನೀವು 40 ರೂಪಾಯಿ. ಅದಕ್ಕೆ ನಾ ಏನು ಮಾಡ್ತಿದ್ನಿ ಅಂತಂದ್ರ 10 ರೂಪಾಯಿ ತೆಗೆದಿಟ್ಟು 30 ರೂಪಾಯಿದೊಳಗ ಮನಿ ಎಲ್ಲ ನಡೆಸ್ತಿದ್ನಿ. ತಿಂಗಳ 10 ರೂಪಾಯಿ ತೆಗೆದಿದ್ದು 5 ತಿಂಗಳದ 50 ರೂಪಾಯಿ ಆತು. ಅದಕ್ಕೆ ಅದೇ 50 ರೂಪಾಯಿ ನಾನು ನಿಮಗೆ ಕೊಟ್ನಿ ಅಂತ ತಿಳ್ಕೊಂಡು ಹೆಂಡತಿ ಅಂತಾಳಂತ. ಅದೇ ದಿವಸ ಸರ್ಕಾರಕ್ಕೆ ಪತ್ರ ಬರೀತಾರ. ಏನಂತ ಪತ್ರ ಬರೀತಾರ ಗೊತ್ತದೇನು? ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು, ಮಾನ್ಯರೇ, ನನ್ನ ಸಂಸಾರಕ್ಕೆ ತಿಂಗಳಿಗೆ ನೀವು 40 ರೂಪಾಯಿ ಕೊಡ್ತಾ ಅದೀರಿ, ಆದರೆ ನನಗೆ 35 ರೂಪಾಯಿ ಸಾಕಾಗ್ತವ. ಇನ್ನು ಮುಂದ ನೀವು 10 ರೂಪಾಯಿ ಕಡಿಮೆ ಕೊಡ್ರಿ ಅಂತ ಸರ್ಕಾರಕ್ಕೆ ಪತ್ರ ಬರೆದರಂತ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು. ಇಂಥವ್ರು ಸಿಗ್ತಾರ್ಯಪ್ಪ? ಇವು ಸಾಲ ಲಗ್ಯವ ಮಾರಾಯ, ಇನ್ನಟ್ಟು ಕೊಡ್ರಿ ಅಂತ ತಿಳ್ಕೊಂಡು ಪತ್ರ ಬರೆಯವ್ರು ನಾವು. ಆದ್ರೆ ಶಾಸ್ತ್ರೀಜಿ ಅವ್ರು ಹಂಗಲ್ಲ, 10 ರೂಪಾಯಿ ಕಡಿಮೆ ಪಗಾರ ಕೊಡ್ರಿ ಅಂತ ಪತ್ರ ಬರೀತಾರೆ. ಯಾವಾಗ ಮುಂದವರು ಪ್ರಧಾನಮಂತ್ರಿಗಳಾಗ್ತಾರ ಅವಾಗ ಅವ್ರ ಮಗ ಬರ್ತಾನಂತ. ಮಗ ಬಂದು, ಅಪ್ಪ, ಎಲ್ಲಾ ಗೆಳೆಯರು ಕಾರ್ ತಗೋ, ನಿಮ್ಮ ಅಪ್ಪ ಪ್ರಧಾನಮಂತ್ರಿ ಆಗ್ಯಾನ, ಅದಕ್ಕೆ ಕಾರ್ ತಗೋ ಅಂತ ಹೇಳಿ ಗಂಟು ಬಿದ್ದಾರ, ಅದಕ್ಕೆ ನನಗೊಂದು ಕಾರ್ ಕೊಡಿಸು ಅಂತ ತಿಳ್ಕೊಂಡು ಶಾಸ್ತ್ರೀಜಿ ಅವ್ರ ಮಗ ಕೇಳಿದಾಗ, ಎಷ್ಟಕ್ಕೆ ಬರ್ತದಪ್ಪ ಕಾರ್ ಅಂತ ಕೇಳ್ತಾರಂತ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು. ಅಪ್ಪ, 12,000 ರೂಪಾಯಿ ಕೊಟ್ವಿ ಅಂತಂದ್ರ ಫೇಟ್ ಕಾರ್ ಬರ್ತದ ಅಂತ ಹೇಳಂದಂತ. ಯಾವ ಕಾರು? ಫೇಟ್. ಯಾವಾಗ 12,000 ರೂಪಾಯಿಗೆ ಕಾರ್ ಬರ್ತದ ಅಂದ ಕೂಡಲೇ ತಮ್ಮ ಹತ್ರ ನೋಡ್ತಾರ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು. ಎಷ್ಟು ಸಾವಿರ ಇದ್ದು ಅಂತಂದ್ರ ಬರೇ 4,000 ಇದ್ದು ಅಂತ ಅವ್ರ ಹತ್ರ. ನೋಡ್ರಿ, ಭಾರತ ದೇಶದ ಒಬ್ಬ ಪ್ರಧಾನ ಮಂತ್ರಿ ಹತ್ರ ಇದ್ದಿದ್ದು ದುಡ್ಡು ಎಷ್ಟು? ಕೇವಲ 4,000. ಅಲ್ಲಪ್ಪ, ನನ್ನ ಹತ್ರ 4,000 ಹೆಂಗದ? ನನಗೇನು ಗೊತ್ತಿಲ್ಲಪ್ಪ, ನನಗೊಂದು ಕಾರ್ ಕೊಡ್ಸಂತ ನಮ್ಮ ಮಗ. 8,000 ರೂಪಾಯಿ ಬ್ಯಾಂಕಿನೊಳಗೆ ಸಾಲ ತೆಗೆದು ಮಗನಿಗೆ ಕಾರ್ ಕೊಡಿಸಿದ್ರಂತ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು. ಯಾವಾಗ ಅವ್ರು ತೀರ್ಕೋತಾರ, ಆ ಕಾರಿನ ಸಾಲ ಇನ್ನೂ ಇತ್ತಂತ ಬ್ಯಾಂಕಿನಾಗ. ಸರ್ಕಾರದವರು ನಾವು ಆ ಸಾಲ ಮುಟ್ಟಿಸ್ತೀವಿ ಅಂತ ಹೇಳಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವ್ರ ಹೆಂಡತಿ ಅಂದಳಂತ, ಸರ್ಕಾರದ ದುಡ್ಡು ನಮಗೆ ಬೇಕಾಗಿಲ್ಲ, ಅವ್ರದ್ದು ಏನು ಸತ್ತ ನಂತರ ಏನು ಬರ್ತದಲ್ಲ ಅದಕ್ಕೆ ಏನಂತಾರಪ್ಪ, ಅದಕ್ಕೆ ಪೆನ್ಷನ್ ಅಂತಾರಲ್ಲ, ಪೆನ್ಷನ್. ಆ ಒಂದು ಪಿಂಚಣಿ ಒಳಗ ನಾವು ಮುಟ್ಟಿಸ್ತೀವಿ ಅಂತ ತಿಳ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಕೂಡ ಸರ್ಕಾರದ ಹೆಚ್ಚಿನ 1 ರೂಪಾಯಿನೂ ಕೂಡ ಮುಟ್ಲಿಲ್ಲ. ಅವ್ರು ತೀರ್ಕೊಂಡ ನಂತರ ಅವರ ಧರ್ಮ ಪತ್ನಿಯೂ ಕೂಡ ಮುಟ್ಲಿಲ್ಲ ಅಂತಂದ್ರೆ ಎಂಥ ಗಂಡ ಹೆಂಡತಿ ಇರಬೇಕು. ಇಂಥ ನಾಯಕರು ನಮ್ಮ ದೇಶದೊಳಗೆ ಆಗಿ ಹೋಗ್ಯಾರ ಅಂತ ತಿಳ್ಕೊಂಡು ಇಂದಿಗೂ ಕೂಡ ಇನ್ನೂ ಪ್ರಾಮಾಣಿಕತೆ ಅನ್ನೋದಕ್ಕೆ ಕಿಮ್ಮತ್ತದ ತಂಗಿ. ಅದಕ್ಕೆ
ನಾವು ಏನು ಕಷ್ಟಪಟ್ಟು ಬೆವರು ಸುರಿಸಿ ನಾವೇನು ದುಡಿತೀವಲ್ಲ ಅದ ನಮ್ಮ ಹೊಟ್ಟಿಗೆ ಹತ್ತದ ತಂಗಿ. ಅನ್ಯ ಮಾರ್ಗದಿಂದ, ಬೇರೆ ಮಾರ್ಗದಿಂದ, ವಾಮ ಮಾರ್ಗದಿಂದ ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕಿ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ ದುಡ್ಡ ತಂಗಿ, ಎಂದೆಂದಿಗೂ ಅದರಿಂದ ನಾವು ಉದ್ಧಾರ ಆಗುವುದಿಲ್ಲ. ಆ ಹಣದಿಂದ ನಮ್ಮ ಮನೆತನ ಒಂದಿಲ್ಲ ಒಂದು ದಿವಸ ಹಾಳಾಗೆ ಹೊರತು ನಾವೆಂದೂ ಉದ್ಧಾರ ಆಗುವುದಿಲ್ಲ. ಅದಕ್ಕೆ ಪ್ರಾಮಾಣಿಕತೆ, ಸತ್ಯ, ಶುದ್ಧ ಅದೇ ಶ್ರೇಷ್ಠ ತಂಗಿ, ಅದೇ ಶ್ರೇಷ್ಠ.